ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಏಪ್ರಿಲ್ 24 ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಹ್ಯಾಪಿ 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 ಬರ್ಡೇ ಅಪ್ಪಾಜಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹುಟ್ಟುಹಬ್ಬದ ದಿವಸದಂದು ಡಾಕ್ಟರ್ ರಾಜ್ಕುಮಾರ್ ಅವರ ಇನ್ನೊಂದು ಸತ್ಯ ಕಥೆನ ನಿಮಗಾಗಿ ಹೇಳಲು ನಾನು ಹೊತ್ತು ತಂದಾಯಿತು. ಸೊ ಹಾಗಿದ್ರೆ ಕಥೆನ ಪ್ರಾರಂಭ ಮಾಡ್ತೀನಿ. ಇದು ಅಪ್ಪಾಜಿ ಅಮ್ಮಂಗೆ ಸಂಬಂಧಪಟ್ಟಿದ್ದು, ಅಂದರೆ ಅವರ ಒಂದು ಬಾಲ್ಯಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ನಟ, ನಿರ್ದೇಶಕ, ಪತ್ರಕರ್ತ ಆ್ಯಂಡ್ ಪತ್ರಿಕಾ ಛಾಯಾಗ್ರಾಹಕ ಶ್ರೀ ಪ್ರವೀಣ್ ನಾಯಕ್ ಅವರು ಒಂದು ಕಡೆ ಈ ವಿಚಾರನ ಹೇಳ್ಕೊಂಡಿದ್ರು. ಸೊ ಆ ವಿಚಾರನ ತಮ್ಮ ಮುಂದೆ ಪ್ರಸ್ತುತಿಪಡಿಸ್ತಾ ಇದ್ದೀನಿ. ಅಣ್ಣವರು ಯಾವಾಗಾರೋ ಪಾರ್ವತಮ್ಮ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ ಅಂತ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಹೌದು, ಅಪ್ಪಾಜಿ ಅಮ್ಮನ ಮೇಲೆ ಒಂದು ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಅಂದರೆ ಅಷ್ಟು ಕೋಪ ಮಾಡ್ಕೊಂಡಿದ್ರಂತೆ. ಆ ಸಂದರ್ಭ ಯಾವುದು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಚಾಮರಾಜನಗರ ಅಕ್ಕಪಕ್ಕ ಎಲ್ಲೋ ಅಣ್ಣವರ ತಂದೆಯವರು ನಾಟಕದಲ್ಲಿ ಅಭಿನಯಿಸಿದ್ರು. ಆ ನಾಟಕದ ಕ್ಯಾಂಪು ಅಲ್ಲೇ ಹಾಕಿದ್ದಾರೆ. ಪಾರ್ವತಮ್ಮನವ್ರು ಕಂಡ್ರೆ ಅಪ್ಪಾಜಿಯವ್ರ ತಂದೆಗೆ ತುಂಬ ಪ್ರೀತಿ ಅಂತೆ. ಹೋಗು ಪಾರ್ವತಿನ ಕರ್ಕೊಂಬ ಇಲ್ಲೇ, ಅಂದರೆ ಪಾರ್ವತಮ್ಮ ಅವ್ರು ಇದ್ದಿದ್ದು ಊರಿಗೆ ಅವರ ಅಜ್ಜನ ಮನೆಗೆ ಹೋಗಿದ್ದಾರೆ, ಹಳ್ಳಿಗೆ ಬೇಸಿಗೆ ರಜಕ್ಕೆ. ಸೊ ಕರ್ಕೊಂಬ ಪಾರ್ವತಿ, ಅಲ್ಲೇ ಅವ್ರ ತಾತನ ಮನೇಲಿದ್ದಾರೆ, ಹೋಗಿ ಕರ್ಕೊಂಬ ಅಂತ ಹೇಳಿದ್ಬಿಟ್ಟು ₹1 ಕೊಟ್ರಂತೆ ಅಣ್ಣವ್ರ ತಂದೆ. 15 ಪೈಸನೋ 10 ಪೈಸನೋ ಸೈಕಲ್ಲು ಬಾಡಿಗೆಗೆ, ಮಿಕ್ಕಿದ್ದನ್ನೆಲ್ಲ ಇವ್ರು ಖರ್ಚಿಗಾಗತ್ತೆ ಅನ್ನೋ ಒಂದು ಖುಷಿ ಅಣ್ಣವ್ರಿಗೆ. ಸೊ ಸೈಕಲ್ ನೋಡಿಕೊಂಡು ಅವ್ರ ಊರಿಗೆ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಅಮ್ಮ ಪಾರ್ವತಮ್ಮ ಅಲ್ಲಿರೋ ಮಕ್ಕಳ ಜೊತೆ ಮಣ್ಣಲ್ಲೆಲ್ಲ ತಲೆಗೆ ಎರಚ್ಕೊಂಡು ಇದು ಮಾಡಿಕೊಂಡು ಆಟ ಆಡ್ತಾ ಕೂತಿದ್ರಂತೆ. ಅಣ್ಣವ್ರು ಅದನ್ನು ನೋಡ್ಬಿಟ್ಟು ಏನಿದು, ಸರಿ ನಮ್ಮ ಅಪ್ಪಾಜಿ ಬರೋಕ್ಕೆ ಹೇಳಿದ್ದಾರೆ, ಹೋಗಬೇಕು ಬಾ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಮನೆಯಲ್ಲಿ ಎಲ್ಲರೂ ಮಾತಾಡಿದ್ಮೇಲೆ ಆಯ್ತಪ್ಪ ಕರ್ಕೊಂಡೋಗಿ, ಏನು ಹಿಂಗೆ ಹೋಗ್ತೀವಿ, ಸ್ವಲ್ಪ ಮುಖ ಎಲ್ಲ ತುಳ್ಕೊಂಡು ಬೇರೆ ಬಟ್ಟೆ ಬದಲಾಯಿಸ್ಕೊಂಡು ಹೋಗು. ಸರಿ, ಬೇರೆ ಬಟ್ಟೆ ಬದಲಾಯಿಸ್ಕೊಂಡು ಅಣ್ಣವರು ಅಮ್ಮನ್ನ ಸೈಕಲಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಅಮ್ಮನ ಕಿವಿ ಖಾಲಿ ಇತ್ತಂತೆ, ಏನೂ ಇರಲಿಲ್ವಂತೆ ಕಿವಿನಲ್ಲಿ. ಆವಾಗ ಅಲ್ಲೇ ಪಕ್ಕದಲ್ಲೇ ಊರಲ್ಲಿ ಸಂತೆ ನಡೀತಿತ್ತಂತೆ. ಏನು ಕಿವಿಗೇನೂ ಇಲ್ಲ ಏನೂ ಇಲ್ಲ. ಸರಿ ಬಾ ಅಂತ ಕರ್ಕೊಂಡೋಗಿ ಆ ಸಂತೆಯಲ್ಲಿ ಅಮ್ಮನಿಗೆ ಕಿವಿಗೆ ಓಲೆ ಕೊಡಿಸಿದ್ರಂತೆ ಅಪ್ಪಾಜಿ. ಆ ಓಲೆ ಹಾಕ್ಕೊಂಡಿದ್ದಾರೆ. ಆಮೇಲೆ ಅವರ ತಂದೆಯವ್ರ ಹತ್ರ ಕರ್ಕೊಂಡೋಗಿದ್ದಾರೆ ಅಣ್ಣವರು. ಅಲ್ಲಿ ನೋಡಿದರೆ ಬಾ 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 ಕೂತ್ಕೊ ಅಂತ ಪಾರ್ವತಮ್ಮ ಅವ್ರು ಕಂಡ್ರೆ ಅಷ್ಟು ಪ್ರೀತಿ ಅಂತ ಆಗಲೇ ಹೇಳೋದನ್ನೆಲ್ಲ ತುಂಬ ಪ್ರೀತಿಯಿಂದ ಬರಮಾಡಿಕೊಂಡು ಮುದ್ದು ಮಾಡಿ ಎಲ್ಲ ಓಲೆನೇ ನೋಡಿದ್ರೆ ಚೆನ್ನಾಗಿದೆ ಓಲೆ, ಯಾವಾಗ ತೊಗೊಂಡೆ, ಯಾರು ಕೊಡಿಸಿದ್ದು ಅಂದ ತಕ್ಷಣ ಅಮ್ಮ ಅಷ್ಟು ಇನ್ನೋಸೆಂಟಾಗಿ ಮುತ್ತುರಾಜ್ ಮಾಮ ಕೊಡಿಸ್ತು ಅಂದ್ರಂತೆ. ಅಲ್ಲಿ ಅಣ್ಣವ್ರಿಗೆ ಪಾರ್ವತಮ್ಮ ಅವ್ರ ಮೇಲೆ ತುಂಬ ಕೋಪ ಬಂದು, ಯಾರು ಅಜ್ಜಿ ಕೊಡಿಸಿದ್ರು, ತಾತ ಕೊಡಿಸಿದ್ರು, ಏನಾರು ಹೇಳ್ಬೋದಾಗಿತ್ತು, ನಾನು ಕೊಡಿಸ್ದೆ ಅಂತ ಯಾಕೆ ಕೇಳಬೇಕಾಗಿತ್ತು, ನಾನು ಕೊಟ್ಟಿರೋ ₹1 ಸೈಕಲ್ ಬಾಡಿಗೆ 25 ಪೈಸೆ ಕೊಟ್ಬಿಟ್ಟು ಈ ಓಲೆ ಇದನ್ನೆಲ್ಲ ಕೊಡಿಸಿದ್ದೀನಿ, ಏನು ಅನ್ಕೊಬೋದು ನಮ್ಮ ಅಪ್ಪಾಜಿ, ಏನು ಬೈಬೋದು ನನಗೆ ಅಂತ ಅಂದ್ಕೊಂಡು ತುಂಬ ಬೈದಲ್ಲೇ ಇದ್ರಂತೆ. ಆ ಸಂದರ್ಭ ತುಂಬ ಕೋಪ ಬಂದಿತ್ತಂತೆ ಅಣ್ಣವ್ರಿಗೆ ಅಮ್ಮನ ಮೇಲೆ. ಆಮೇಲೆ ಅವ್ರ ತಂದೆ ಅಪ್ಪಾಜಿನ ಕರೆಸಿ, ನೋಡಿದ್ಯಾ ನೀನು ಮದುವೆ ಆಗೋ ಹುಡುಗಿ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾ ಇದೆಯಾ, ಇದು ಯಾವಾಗಲೂ ಹೀಗೆ ಇರಬೇಕು ಕಡೆವರೆಗೂ, ಒಳ್ಳೆಯದಾಗಲಿ ಮಗನೇ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿದ್ರಂತೆ. ಈ ಒಂದು ಕತೆ ಈ ಒಂದು ಸಂದರ್ಭದಲ್ಲಿ, ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಹೇಳಬೇಕು, ಹಂಚ್ಕೊಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಕತೆನ ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ. ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಇನ್ನೊಂದು ಹೊಸ ಕತೆಯೊಂದಿಗೆ ಬಂದು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.